Welcome to Chaitra Vlogs. Please subscribe the channel, like, share and comment. ಹಾಯ್ ಫ್ರೆಂಡ್ಸ್, ಇವತ್ತು ಚಿಕನ್ ಗ್ರೇವಿ ಮಾಡೋದು ಹೇಗೆ ನೋಡೋಣ. ನೀವು ಒಂದು ಸತಿ ಈ ರೆಸಿಪಿ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ತಾ ಇರ್ತೀರ. ಈ ರೆಸಿಪಿನ ನೀವು ಅನ್ನದ ಜೊತೆ ಪೂರಿ, ದೋಸೆ, ಚಪಾತಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಈಗ ಯಾವ ರೀತಿ ಮಾಡೋದು ನೋಡೋಣ. 1 kg ಚಿಕನ್ನ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಶುಂಠಿ 1 ಸ್ಪೂನ್, ಬೆಳ್ಳುಳ್ಳಿ 1 ಸ್ಪೂನ್ ಪೇಸ್ಟ್ ಹಾಕಬೇಕು. 1/4 ಕಪ್ ಮೊಸರು, ಸ್ವಲ್ಪ ಅರಿಶಿನ ಪುಡಿ, 1 ಸ್ಪೂನ್ ಚಿಲ್ಲಿ ಪೌಡರ್, 1 ಸ್ಪೂನ್ ಧನಿಯಾ ಪೌಡರ್, 1 ಸ್ಪೂನ್ ಜೀರಿಗೆ ಪೌಡರ್, 1 ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಮೆಣಸು ಪೌಡರ್, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಚೆನ್ನಾಗಿ ಮಿಕ್ಸ್ ಮಾಡಿ 15 ಮಿನಿಟ್ಸ್ ಮ್ಯಾರಿನೇಟ್ ಮಾಡಿ ಇಡಿ. ಮಸಾಲೆ ರುಬ್ಕೊಳ್ಳೋಕ್ಕೆ ಆ ಟೊಮೊಟೊ, 10 ಮೆಣಸಿನ್ಕಾಯಿ, 1 ಇಂಚ್ ಶುಂಠಿ ಹಾಕ್ಕೊಬೇಕು. ಜಾರಿಗೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ಪಾತ್ರೆಗೆ 1/2 ಕಪ್ ಎಣ್ಣೆ, ತೆಳ್ಳಗೆ ಹಚ್ಚಿಟ್ಕೊಂಡಿರೋ ಈರುಳ್ಳಿನ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಉಟ್ಕೊಬೇಕು. ನೆಕ್ಸ್ಟು ಮ್ಯಾರಿನೇಟ್ ಮಾಡಿರೋ ಚಿಕನ್ನ ಹಾಕ್ಕೊಳ್ಳೋಣ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳೋಣ. ಫ್ರೈ ಮಾಡಿಕೊಂಡು ರುಬ್ಬಿರೋ ಪೇಸ್ಟ್ನ ಹಾಕ್ಕೊಳ್ಳೋಣ. 1 ಗ್ಲಾಸ್ ನೀರು ಹಾಕ್ಕೊಳ್ಳೋಣ. ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಬೋದು. ತಿರುಗಿಸ್ಕೊಳ್ಳೋಣ ಚೆನ್ನಾಗಿ ಸ್ವಲ್ಪ ಚಿಕನ್ನ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಮತ್ತೊಂದು ಕಡೆ ಪ್ಯಾನ್ ಇಟ್ಕೊಂಡು 2 ಸ್ಪೂನ್ ತುಪ್ಪ, 2 ಸ್ಪೂನ್ ಮೈದಾ ಹಾಕ್ಕೊಳ್ಳಿ. ಎರಡೂ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಸ್ವಲ್ಪ ಹುರ್ಕೊಂಡಿರೋದನ್ನ ಚಿಕನ್ ಗ್ರೇವಿಗೆ ಹಾಕಬೇಕು. ಹಾಕಿರೋದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಗ್ರೇವಿಯಲ್ಲಿ ಒಂದು ಸತಿ. ನೆಕ್ಸ್ಟು 1 ಇಂಚ್ ಶುಂಠಿನ ತೆಳ್ಳಗೆ ಹಚ್ಚಾಕೊಬೇಕು. 5-6 ಹಸಿಮೆಣ್ಸಿನ್ಕಾಯಿ, ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಹಾಕ್ಕೊಬೇಕು. ಅರ್ಧ ನಿಂಬೆಹಣ್ಣು ರಸ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳೋಣ ಚಿಕನ್ನ ಬೇಯೋವರೆಗೂ. ಚಿಕನ್ ಗ್ರೇವಿ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.